ಏ ಮಧು, ಏ ಮಧು, ಏನು ಮಾಡಕತ್ತಿದಿ? ಬಾ ಇಲ್ಲೇ. ಹಾಂ ಅತ್ತೆ, ಹೇಳಿ. ಯಾಕ ಮೈಯಾಗ ಸೊಕ್ಕ ಬಂದತ್ತೇನ? ಅತ್ತಿ ಅಂತ ಕರೆಯಾಕತ್ತಿದಿ? ನಿನಗೆ ನಾ ಏನಾರ ಹೇಳಿ ನಾನು ಅತ್ತಿ ಅಂತ ಕರಿ ಅಂತ ಹೇಳಿ? ಯಾಕೋ ಬಿಟ್ಟಂಗೆ ಜಾಸ್ತಿ ಮಾಡಕತ್ತಿದಿ. ಎಷ್ಟಿರಬೇಕು ಅಷ್ಟೇ ಇರು ಏನು? ಅಯ್ಯೋ, ಅತ್ತಿನ ಅತ್ತೆ ಅಂತ ಕರಿತಾ ಮತ್ತಿನ್ನೇನು ಅನ್ಬೇಕು? ಅಮ್ಮೋರು ಅನ್ಬೇಕಾ? ಹಂಗೆ ಕರಿಬೇಕು ನೋಡು. ಖುಷಿದ ಮದ್ವೆ ತಯಾರಿ ಎಲ್ಲ ನಡ್ಸಕತ್ತ ಅವ್ರ ಮನ್ಯಾಗೆಲ್ಲ ಹೇಳಕತ್ತೈತಿ. ಹಾಂ, ಇನ್ನು ಸ್ವಲ್ಪ ದಿನದಾಗ ಮದ್ವೆ ತಯಾರಿ ಎಲ್ಲ ನಡೆಸ್ಬೇಕು. ಏನು ಮಾಡಕತ್ತೀರಿ? ಮನೆಯೆಲ್ಲ ಸ್ವಲ್ಪ ಧೂಳ ಹೊಡಿದು ತೊಳೆಯೋದು ಬಳೆಯೋದು ಏನಾದರೂ ಮಾಡಬೇಕೇ ಇಲ್ಲ? ಅಲ್ಲ, ನಿಮ್ಗೇನು ಅನ್ಸತ್ತಿಲ್ಲ ಅತ್ತಿ. ಅವರು ನನಗೆ ತಾಳಿ ಕಟ್ಟಿ ಮನೆ ಕರ್ಕೊಂಬಂದು ಸಂಸಾರ ಮಾಡಿದಾರ. ಆದ್ರೆ ನೀವು ನೋಡಿದ್ರೆ ನನ್ನ ಗಂಡಗ ನನ್ನ ಕಣ್ಣು ಮುಂದನ ಇನ್ನೂ ಮದುವೆ ಮಾಡ್ಬೇಕಂತ ಅನ್ನಕತ್ತೀರಿ. ನಿಮ್ಗೆ ಹೆಂಗಾದ್ರೂ ಮನಸ್ಸು ಬರ್ತೈತಿ? ನೀನೇನು ನಾನು ಒಪ್ಪಿದ್ದು ಸೊಸೆ ಇದೆಯಾ? ಹಾಂ, ನಾನು ಇಷ್ಟಪಟ್ಟು ಮಾಡಿ ಸೊಸೆ ಇದೆಯಾ ನೀನು? ಹೇಳ ನನಗೆ. ಅವ್ರನ್ನ ನಾನು ಆಕಿ ನಮ್ಮ ಅಣ್ಣನ ಮಗಳಾಗಿರೋದ್ರಿಂದ ನಾವು ಆಕಿನ ಮೊದಲನ ತೊಗೋಬೇಕಂತ ಅಂದ್ಕೊಂಡಿದ್ದು. ಆದ್ರೆ ನೀನು ನಮ್ಮ ಮನೆಗೆ ಕೇಳ್ದೆ ಬರ್ತೀಯ ಅಂತ ನಮಗೇನು ಕನಸು ಬೈತಿತ್ತ? ಇಲ್ಲಲ್ಲ. ನಾವು ಏನೆಲ್ಲ ಕನಸ್ಕೊಂಡು ಹೊಡಿದ್ದು ನಮ್ಮ ಸೊಸೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಎಷ್ಟೆಲ್ಲ ಆಸೆ ಇರ್ತದೆ ನಮಗೂ. ಅಂಥದ್ರಾಗ ನಿನ್ನಂಥ ಸೊಸೆನ ತೊಗೊಂಬಂದ ಮನೆಗೆ ಇಟ್ಕೊಂಡು ಕುಂದ್ರಕ್ಕಾಕತ್ತೇನು? ನಿನಗೊಂದು ಇಟ್ರ ಬುದ್ಧಿ ಬುಕ್ಕಲ್ಲ ಅನ್ನೋದು ಏನಾರ ಐತೇನ? ಹಾಂ, ನಿನಗೆ ಇಷ್ಟ ಬಂದಂಗೆ ನೀನು ಹೇಳಾಕತ್ರೆ ನಾವು ಕೇಳ್ಕೊತ ಕುಂದ್ರಬೇಕೇನು? ಒಂದು ಹೇಳ್ತಾನೆ ಕೇಳಿಸ್ಕೊ ಸರಿಯಾಗಿ. ಇದು ನನ್ನ ಮನೆ ಐತಿ. ನನಗೆ ಇಷ್ಟ ಬಂದ ಹುಡುಗಿನ ನನ್ನ ಮನೆ ಸೊಸೆ ಆಗಬೇಕು. ನಮ್ಮ ಅಣ್ಣನ ಮಗಳು ನಮ್ಮ ಮನೆ ಸೊಸೆ ಆಗಬೇಕು. ನೀನು ಯಾವುದೇ ಕಾರಣಕ್ಕೂ ನಮ್ಮ ಮನೆ ಸೊಸೆ ಅಲ್ಲ. ನೋಡು, ಈ ಮದ್ವೆಗೆ ಏನಾದರೂ ನೀನು ಅಡ್ಡಿ ಬಂದ್ರೆ ಈ ಮನೆಯಿಂದ ನಿನ್ನ ಹೊರಗೆ ಹಾಕಬೇಕಾಕತ್ತಿ, ನೆನಪಿಟ್ಕ. ನೋಡಿ ಅತ್ತಮ್ಮ, ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲಿಗಾದ್ರೂ ಬೀಳ್ತೀನಿ. ನನ್ನ ಗಂಡನ ನನ್ನಿಂದ ದೂರ ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಅವ್ರನ್ನ ಮದುವೆ ಅಂತೂ ಆಗಿದ್ದಾನೆ. ಇನ್ನು ಅದನ್ನು ಇದು ಮಾಡೋಕ್ಕಾಗಲ್ಲ. ಇಷ್ಟನೋ ಇಷ್ಟ ಇದೆಯೋ ಇಷ್ಟ ಇಲ್ವೋ ಗೊತ್ತಿಲ್ಲ, ಆದ್ರೆ ಮದುವೆ ಅಂತ ಆಗೀವಿ. ಈ ಬಂಧನ ಬಿಡ್ಸಕ್ಕೆ ಯಾರಿಗೂ ಆಗಲ್ಲ. ನಿಮ್ಮ ಕಾಲು ಮುಗಿದು ಬಿಡ್ಕೊಳ್ಳಾಗತ್ತೇನೆ. ಅವ್ರಿಗೆ ಇನ್ನೊಂದು ಮದುವೆ ಮಾಡೋಕೆ ಹೋಗ್ಬೇಡ್ರಿ. ಇಷ್ಟು ದಿನ ನನಗೆ ಅವ್ರ ಮೇಲೆ ಪ್ರೀತಿ ಅನ್ನೋದು ಇರಲಿಲ್ಲ. ಆದ್ರೆ ಅವ್ರ ನನ್ನ ಜೊತೆ ಯಾವಾಗ ಮನಸ್ಸು ದೇಹ ಎಲ್ಲ ಹಂಚ್ಕೊಂಡಾರೋ ಅವಾಗಿಂದ ನನಗೆ ಅವ್ರ ಮೇಲೆ ಪ್ರೀತಿ ಬಂದೈತಿ. ಮೊದಲು ನಾನು ಅವ್ರನ್ನ ಇಷ್ಟಪಡ್ತಿರ್ಲಿಲ್ಲ, ಅವ್ರನ್ನ ದ್ವೇಷ ಮಾಡತ್ತಿದ್ನಿ. ಆದ್ರೆ ಆಮೇಲೆ ಅವ್ರು ಯಾವಾಗ ನನ್ನ ಮುಟ್ಟಿದ್ರು ಅವಾಗಿಂದ ದ್ವೇಷ ಎಲ್ಲ ಹೋಗಿ ನಾನು ಅವ್ರನ್ನ ಪ್ರೀತಿ ಮಾಡಕತ್ತೀನಿ. ಇಂಥದ್ರಾಗ ನೀವು ಅವ್ರಿಗೆ ಇನ್ನೊಂದು ಮದುವೆ ಮಾಡೋದು ಯಾವ ನ್ಯಾಯ ಐತಮ್ಮ? ಯಾವ ನ್ಯಾಯ? ಮೊದಲು ನನ್ನ ಕಾಲು ಬಿಟ್ಟು ದೂರ ಸರಿ, ಇಲ್ಲ ಅಂದರೆ ಜಾಡಿಸಿ ಒದಿಬೇಕಾಕತ್ತಿ. ನೀನು ನಮ್ಮ ಮನೆ ಕೆಲಸದಾಕಿ ಅಷ್ಟ. ನಮ್ಮ ಮನೆ ಕೆಲಸ ಮಾಡ್ಕೊತ ನಾಯಿ ಹಂಗೆ ಹೇಳ್ಕೊಳೋದನ್ನ ಕೇಳ್ಕೊತ ಬಿದ್ದಿರ್ಬೇಕು. ಅದನ್ನು ಬಿಟ್ಟು ನೀನು ಹೇಳಿದಂಗೆ ನಡಿಬೇಕಂತಂದ್ರೆ ನಮ್ಮ ಮನ್ಯಾಗ ನಡೆಯಂಗಿಲ್ಲ. ಏನೋ ನಡೆಯಂಗಿಲ್ಲ. ನಾನು ಹೆಂಗೆ ಹೇಳ್ತಾನೆ ಹಂಗೆ ನಡಿಬೇಕು ನಮ್ಮ ಮನ್ಯಾಗ. ಅದನ್ನು ಬಿಟ್ಟು ನೀನು ಹೇಳಿದಂಗೆ ನಮ್ಮ ಮನೆ ಕೇಳ್ತಾರಂತ ಅನ್ಕೊಂಡ್ರೆ ಅದು ಸುಳ್ಳು ಆಗ್ತತಿ. ಹಾಂ, ಖುಷಿಗೆ ವೀರ್ವಗ ಮದುವೆ ಆಗ್ತತಿ. ನೀನೇನಾದರೂ ಅಡ್ಡ ಬರೋದಕ್ಕೆ ನೋಡಿದ್ರೆ ರಾತ್ರಿ ಮದುವೆ ಮಾಡಿಸ್ಬೇಕಾಕತಿ, ನೆನಪಿಟ್ಕೋ. ಅದು ಹಂಗಲ್ಲದೆ ನಾನು ಅವ್ರನ್ನ ಇಷ್ಟನೋ ಇಷ್ಟ ಇದೆಯೋ ಇಷ್ಟ ಇಲ್ವೋ ಗೊತ್ತಿಲ್ಲ, ಮದುವೆ ಆಗೈತಿ. ಸಂಸಾರ ಬೇಡ ಬೇಡ ಅಂದರು ನನ್ನ ಜೊತೆ ಜೀವನ ಹಂಚ್ಕೊಂಡಾರ. ಈಗ ನನಗೆ ಮಕ್ಕಳಾದ್ರೆ ನಾನು ಏನು ಮಾಡಲಿ? ನಿನಗೆ ಮಕ್ಕಳಾದಾಗ ನೋಡೋನು ಅದಕ್ಕೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ನನಗೆ ಗೊತ್ತೈತಿ. ಎಷ್ಟೇ ಮಾಡಿದ್ರು ನನ್ನ ಮಕ್ಕಳು ಇರ್ತಾವೆ. ಅದಕ್ಕೆ ಏನು ದಕ್ಕಿಸ್ಬೇಕೋ ಅದನ್ನು ನಾನು ದಕ್ಕಿಸ್ತಾನೆ. ಹಂಗೆ ಬಿಡು, ಮಾತಾ ಇಲ್ಲ. ಅಂಥದ್ರಾಗ ಬಂದ್ಬಿಟ್ಲಿಲ್ಲಿ ನೋಡು. ಖುಷಿ ನನ್ನ ಮನೆ ಸೊಸಿ. ನಾನು ಆಕೆ ಹುಟ್ಟಿದಾಗ ಮಾತು ಕೊಟ್ಟುಬಿಟ್ಟೆ ನಮ್ಮ ಮನ್ನಾಗ. ಆಕೆ ನಮ್ಮ ಮನೆ ಮದುವೆ ಆಗುತ್ತಾಳೋ ನನ್ನ ಮನೆ ಸೊಸೆ ಆಗುತ್ತಾಳೋ. ಅಕಸ್ಮಾತ್ ನೀನು ನನ್ನ ಮನೆ ಸೊಸೆ ಕಳಿಸ್ಲಿಲ್ಲ ಅಂದ್ರೆ ನಾನು ಜೀವ ಬಿಡ್ತಾನೆ ಅಂತ ಕೇಸ್ ಮಾತು ಕೊಟ್ಟಿದ್ನಿ. ಈಗ ನಾನು ಆಕಿನ ಸೊಸೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮನ್ನ ಸತ್ರ ಅದು ನನ್ನಿಂದ ಆಕತಿ. ಆಕೆ ಈ ಮನೆ ಸೊಸೆ ಆಗಿ ಬರ್ತಾಳೋ, ನೀನು ಅದನ್ನು ಒಪ್ಕೋಬೇಕಾ ಅಷ್ಟೇ ನೋಡು. ಇದ್ರ ಮೇಲೆ ಜಾಸ್ತಿ ಮಾತಾಡೋಕೆ ಹೋಗಬೇಡ. ಮಧು ಇವಾಗಲೇ ಹೇಳಾಕತ್ತಾನೆ, ಇಲ್ಲಿಂದ ತೊಲಗು. ಅದು ಅದೇಮ್ಮ, ಒಂದು ನಿಮಿಷ ನನ್ನ ಮಾತನ್ನ ಕೇಳಿ. ಅಪ್ಪ ಅಮ್ಮಂಗೆ ನನ್ನ ಮದುವೆ ಆಗಿರೋದ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲದಂಗೆ ನಾನು ಮದುವೆ ಆಗಿರೋದು. ಅಮ್ಮ ದವಾಖಾನೆಯಲ್ಲಿದ್ದಾರೆ, ಅವ್ರಿಗೆ ಟ್ರೀಟ್ಮೆಂಟ್ ನಡೆಯಕತ್ತೈತಿ. ಅಂಥದ್ರಾಗ ನಾನಿಲ್ಲಿ ಈ ರೀತಿ ಜಂಜಾಟದಾಗ ಸಿಕ್ಕಾಕೊಂಡು ಬಿಟ್ಟೇನಿ. ಇಲ್ಲಿ ನೋಡಿದ್ರೆ ಇವ್ರಿಗೆ ಇನ್ನೊಂದು ಮದುವೆ ಮಾಡಕತ್ತೀರಿ. ಹಾಗಾದ್ರೆ ನಾನು ಇವ್ರನ್ನ ಬಿಟ್ಟೆ ದೂರ ಹೋಗಲಿ? ಇವ್ರಿಗೆ ನಾನು ಡಿವೋರ್ಸ್ ಕೊಟ್ಬಿಡ್ಲಿ? ನೋಡು, ಡೈವರ್ಸ್ ಕೊಡ್ತೀವೋ ಬಿಡ್ತೀವೋ ಅದು ನಿಮ್ಮಿಬ್ಬರ ಮಧ್ಯೆ ಬಿಟ್ಟಿರೋದು. ಅದೆಲ್ಲ ನನಗೆ ಗೊತ್ತಿಲ್ಲ. ಹಾಗಂದ್ರೆ ಈ ಮದುವೆ ನಿಲ್ಲಿಸಿ ನಮ್ಮನ್ನ ಸಾಯುವಾಗ ನಾನು ಮಾಡಲೇನ? ನೋಡು, ಒಂದ ಮಾತು ನಾನು ಹೇಳೋದು, ಖುಷಿ ಎಷ್ಟೊತ್ತಿದ್ರು ನನ್ನ ಮನೆ ಸೊಸಿ. ಆಕೆ ಈ ಮದುವೆ ಆಗೇ ಆಗ್ತಾಳೆ. ನೀನೇನಾದರೂ ಭಾಳ ನಕರ ಮಾಡಿದ್ರೆ ರಾತ್ರಿ ತಾಳಿ ಕಟ್ಟಿಸಿ ಗೊತ್ತಿಲ್ದಂಗೆ ಮದುವೆ ಮಾಡಿ ಕರ್ಕೊಂಡು ಬರ್ಬೇಕಾಗತ್ತೆ. ನೋಡು, ನಾನು ಒಂದೇ ಸರಿ ಹೇಳೋದು, ಆಕೆ ನಮ್ಮ ಮನೆ ಸೊಸಿ ಅದಾಳ. ತನ್ನಾಗ ಬಾಯಿ ಮುಚ್ಕೊಂಡು ನಾನು ಹೇಳಿದಂಗೆ ಕೇಳ್ಕೊತ ಬಿದ್ದಿರ್ಬೇಕು. ಅದು ಬಿಟ್ಟೆ ಜಾಸ್ತಿ ಎಲ್ಲ ಮಾತಾಡಿದ್ರೆ ಬೇರೇನೋ ಆಗ್ತತಿ. ಹಾಂ, ದವಾಖಾನೆಗಿರೋ ನಿಮ್ಮ ಅಪ್ಪ ಅಮ್ಮ ಮನೆ ತನಕ ಬರೋಂಗೇ ಇಲ್ಲ. ಅಲ್ಲೇ ದವಾಖಾನೆಗ ಹೆಣವಾಗಿ ನೋಡ್ಬೇಕಾಗ್ತತಿ. ಆ ರೀತಿ ಮಾಡ್ತಾನೆ. ನನ್ನ ತಂಟೆಗೆ ಬರಬೇಡ. ನನ್ನ ತಂಟೆಗೆ ಬಂದ್ರೆ ಯಾರು ಜೀವಂತವಾಗಿರಂಗಿಲ್ಲ. ಎಲ್ಲರನ್ನೂ ಕಳ್ಕೊಂಡು ಅನಾಥಿಯಾಗೆ ಇರಬೇಕಾಗತ್ತಿ, ನೆನಪಿಟ್ಕೋ. ಅತ್ತೆಮ್ಮ, ಏನು ಮಾತಾಡ್ತೀರಿ ನೀವು? ನಮ್ಮ ಅಪ್ಪ ಅಮ್ಮನ ಕೊಲ್ತೀನಿ ಅಂತ ಹೇಳ್ತಾರ? ನಿಮಗೆ ಒಂದಿಟ್ಟು ಸ್ವಾಭಿಮಾನ ಮಾನ ಮರ್ಯಾದೆ ಅನ್ನೋದು ಏನಿಲ್ವ ಅತ್ತಮ್ಮ? ಏನೇ? ಹಾಂ, ನನಗೆ ಮಾನ ಮರ್ಯಾದೆ ಏನಿಲ್ಲ ಅಂತ ಕೇಳ್ತಿದ್ದಿ? ಹಾಂ ಅಮ್ಮ, ನೋಡಿ ಅತ್ತಮ್ಮ, ನೀವು ನನ್ನ ದಬ್ಬಬೋದು, ಒದಿಬೋದು, ಹೊಡಿಬೋದು. ಆದ್ರೆ ನಮ್ಮ ಅಪ್ಪ ಅಮ್ಮನ ತಂಟೆಗೆ ಬಂದ್ರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ನಾನು ಯಾರು ಅಂತ ತೋರಿಸ್ಬೇಕಾಗ್ತತಿ ನಿಮಗೆ. ಜಾಸ್ತಿ ಮಾತಾಡಬೇಡ ಮಧು. ನಾನೇನು ಅಂತ ನಿನಗೂ ಸರಿಯಾಗಿ ಗೊತ್ತಿಲ್ಲ. ನಾನು ಹೇಳಿದಂಗೆ ಕೇಳ್ಕೊತ ಬಿದ್ದಿರ್ಬೇಕಷ್ಟೆ. ಏನು
ನಿಮ್ಮಪ್ಪ ಅಮ್ಮ ಇವಾಗ ನನ್ನ ಕೈ ವಶದಲ್ಲಿದ್ದಾರೆ. ಆ ದವಾಖಾನಿ ಯಾವ್ದು ಅಂದ್ಕೊಂಡಿದ್ದಿ? ಆ ದವಾಖಾನಿ ಕೂಡ ನಮ್ಮದ ಐತಿ. ಅದಕ್ಕೆ ನನ್ನ ಮಗ ನಿಮ್ಗೆ ಅಲ್ಲಿ ಹೋಗಂತ ಹೇಳಿರೋದು. ನಿಮ್ಮನ್ನು ಇಷ್ಟು ದಿನ ಗಂಟ್ಲೆ ಇಟ್ಕೊಳಕ್ಕೆ ತಲೆ ಕೆಟ್ಟತ್ತೇನು? ಆಪ್ರೇಷನ್ ಆದ 2 ದಿನಕ್ಕೆ ಬಿಸಾಕ್ತಾರ ಹೋಗಂತೇಳಿ. ಅಂತಾದ್ರಾಗ ನಿಮ್ಮನ್ನು ಅಲ್ಲಿ ಇನ್ನೂ ಇಟ್ಕೊಂಡಾರಂತಂದ್ರೆ ಎದಕ್ಕೆ ಇಟ್ಕೊಂಡಿರ್ಬೋದು ಅನ್ನೋದು ನಿನಗೆ ಗೊತ್ತಾತ? ಕಿಡ್ನಾಪ್ ಮಾಡೋಕ್ಕಾಗಂಗಿಲ್ಲ. ಅಲ್ಲೇ ನೀವು ಆಪ್ರೇಷನ್ನೂ ಆಯಿತು, ನೀನು ನಮ್ಮ ಕೈವಶವಾಗಿರಬೇಕು ಅಂತ ಹೇಳಿ ನನ್ನ ಮಗ ಪ್ಲ್ಯಾನ್ ಮಾಡಿದಾನ. ನಿನ್ನನ್ನು ಪ್ಲ್ಯಾನ್ ಮಾಡಿ ಮದುವೆ ಆಗಿ ನಿನ್ನ ಜೀವನ ಹಾಳು ಮಾಡ್ಬೇಕು ಅಂದ್ಕೊಂಡಿರೋದು ನನ್ನ ಮಗ. ನೀನು ನಿಮ್ಮಮ್ಮ ನನ್ನ ಮಗನ ಚಪ್ಪಲಿ ತೊಗೊಂಡು ಹೊಡಿತೀನಂತ ಅಂದ್ರಲ್ಲ, ಹಾಂ, ನನ್ನ ಮಗನ ಚಪ್ಪಲಿ ತೊಗೊಂಡು ಹೊಡಿತಾನಂತ ಅಂದಿದ್ಕ ಅದು ನಡು ರೋಡಲ್ಲಿ. ಆ ಅವಮಾನಕ್ಕೆ ನಿನಗೆ ತಾಳಿ ಕಟ್ಟಿ ನಿನ್ನ ಜೊತೆ ಸಂಸಾರ ಮಾಡಿ ನಿನ್ನ ಜೀವನ ಹಾಳು ಮಾಡಬೇಕು ಅಂತ ನಿನ್ನ ಮದುವೆ ಆಗಿ ಬಂದಿರೋದು ಹೊರತು ನಿನ್ನ ಜೊತೆ ನಗ್ನಗ್ತಾ ಸಂಸಾರ ಮಾಡಬೇಕು ಅಂತ ನನ್ನ ಮಗ ನಿನ್ನ ಮದುವೆ ಆಗಿಲ್ಲ. ಇದೇನಾದರೂ ನಿನಗೆ ಗೊತ್ತಾ? ಹಾಂ, ನಿನಗೆ ಗೊತ್ತಿಲ್ಲ. ಅದು ನನಗೆ ನನ್ನ ಮಗಗೆ ಅಷ್ಟೇ ಗೊತ್ತಿರೋದು. ಅದೇನಾದರೂ ಸುಳ್ಳಾಗಿದ್ರೆ ಇವಾಗ ನನ್ನ ಮಗನ ಕರೀತಾನೆ ಕೇಳ. ಏನು ಹೇಳ್ತಾ ಇದ್ದೀರಾ ಅತ್ತೆ ನೀವು? ನೀವು ಹೇಳ್ತಾ ಇರೋದು ನಿಜನ? ಹಂಗಂದ್ರೆ ನಾವು ಆ ಮಾತು ಅಂದಿರೋದಕ್ಕೆ ನನ್ನ ಜೀವನನ ಹಾಳು ಮಾಡಬೇಕು ಅಂತ ನನ್ನನ್ನು ಮದುವೆ ಆದ್ರಾ? ಹೇಳತ್ತಮ್ಮ, ನನ್ನನ್ನು ಮದುವೆ ಆದ್ರಾ? ನಾಳೆ ಮದುವೆ ಆಗ್ತದೆ, ಎಲ್ಲ ತಯಾರಿ ನೀನೇ ಮಾಡ್ಬೇಕು. ತಯಾರಿ ಎಲ್ಲ ಹೆಂಗಿರಬೇಕು ಅಂದ್ರೆ ಹೇಳಿ ಮಾಡಿಸ್ದಂಗೆ ಇರಬೇಕು. ಮದುವೆನೂ ನೀನೇ ಮಾಡಿಸ್ಬೇಕು, ಅವರಿಬ್ಬರಿಗೂ ಫಸ್ಟ್ ನೈಟು ನೀನೇ ಮಾಡಿಸ್ಬೇಕು. ಇದಕ್ಕೆಲ್ಲ ನೀನಾಗಲ್ಲ ಅಂದ್ರೆ ನಿಮ್ಮಪ್ಪ ಅಮ್ಮ ಅಲ್ಲಿ ಸಾಯ್ಬೇಕಾಗ್ತದೆ. ಏನು ಮಾಡ್ತಿದ್ದಿ ಯೋಚನೆ ಮಾಡು. ಮಧು ನನ್ನ ಮಗನ ಮೊದಲನೇ ಹೆಂಡತಿ, ನಿನ್ನ ಕೈಯಾರ ನೀನೇ ಇವಾಗ ಖುಷಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗಿ ತಾಳಿ ಕಟ್ಟಿಸ್ಬೇಕು. ಇಲ್ಲ ಅಂತ ಅಂದೆ ನನ್ನ ಮಗ ಸುಮ್ಮನೆ ಇದ್ದು ನಿಮ್ಮಪ್ಪ ಅಮ್ಮನ ನಾನು ಸುಮ್ಮನೆ ಬಿಡಂಗಿಲ್ಲ. ಆಮೇಲೆ ನೀನು ನರ್ಕ ಅನ್ಭವಿಸ್ಬೇಕಾಕತಿ ಮಧು. ನೀನು ಬಂದಿರೋದು ಈ ಮನೆ ಧರ್ಮಛತ್ರ ಅನ್ಕೊಂಡ್ಬಿಟ್ಟರೇನು? ಹಾಂ, ಧರ್ಮಛತ್ರ ಅಲ್ಲ ಇದು, ಇದು ಯುದ್ಧ ಭೂಮಿಯಲ್ಲಿರೋ ನರಕದಲ್ಲಿ ಬಿದ್ದಿದ್ದೀನಿ ನೀನೀಗ. ನರಕದಾಗ ಬಂದು ಬಿದ್ದಿದ್ದಿ. ಇಲ್ಲಿಂದ ನಿನಗೆ ಎದ್ದು ಹೋಗೋಕೆ ಸಾಧ್ಯನೇ ಇಲ್ಲ. ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋಗೋಕೆ ಆಗೋದೂ ಇಲ್ಲ. ಎಲ್ಲ ತಯಾರಿನೋ ಹೋಗಿ ಪಟ ಮಾಡೋ ಹೋಗಿ. ಅಂದ್ರೆ ಈ ಮದುವೆಗೆ ನಿಮ್ಮ ಮಗನ ಒಪ್ಕೊಂಡನ್ರಿ? ಅವ್ರಿಗೂ ಒಪ್ಪಿಗೆ ಐತಿ? ಒಪ್ಪಿಗೆಯಿಂದ ಮದುವೆ ಆಗಕ್ಕೆ ನನ್ನ ಮಗ ಮುಂದಾಗ್ಯಾನೇನು? ಅವನಿಗೂ ಒಪ್ಪಿಗೆ ಐತಿ. ಅವನು ಒಪ್ಪಿಗೆ ಇಟ್ಟ ಮದುವೆ ಆಗತ್ತಿರೋದು. ನೀವು ನಿಜ ಹೇಳಕತ್ತೀರಿ? ಇಲ್ಲ, ಅವ್ರು ಈ ಮದುವೆಗೆ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಿನ್ನ ನಂಗೆ ನಂಬಿಸಿದ ನಾನು, ಹಂಗೆ ನಂಬಸಂತ ನಾನಾ ನಾಟಕ ಆಡಿದೆ ನಾನು ಒಂದು. ನಿನಗೆ ನಂಬಿಸಿ ಕುತ್ತಿಗೆ ಕೊಯ್ಬೇಕು ಅನ್ನೋದ ನಮ್ಮ ಆಸೆ. ಹೆಂಗೈತಿ? ಚಂದ ಐತಲ್ಲ? ನೀನು ಕಣ್ಣೀರ್ನ್ಯಾಗ ಕೈ ತೊಳಿಬೇಕು ಅನ್ನೋದ ನನ್ನ ಆಸೆ. ನನಗಿಷ್ಟ ಇಲ್ಲ ನನ್ನ ಮನೆಗೆ ಸೊಸೆಯಾಗಿ ಬಂದಿದೆ ನೀನು. ನಿನ್ನನ್ನು ಒಪ್ಕೋತಾನಂತ ಅಂದ್ಕೊಂಡಿದ್ದೀನಿ ನೀನು? ಹಾಂ, ಯಾವತ್ತು ಯಾವ ಜನ್ಮದಲ್ಲೂ ಸಾಧ್ಯ ಇಲ್ಲ. ನನ್ನ ಸೊಸೆ ಯಾವತ್ತಿದ್ರೂ ಖುಷಿ. ನಾನು ಇಷ್ಟಪಟ್ಟು ಮಾಡ್ಕೊಂಡಿರೋ ಸೊಸೆ ಅವಳು. ಅಲ್ಲತ್ತೆ, ನೀವು ಹೇಳಿದಂಗೆ ನಾನು ಕೇಳ್ಕೊಂತ ಬಿದ್ದಿರ್ತೀನಿ. ಆದ್ರೆ ಅವ್ರಿಗೆ ಇನ್ನೊಂದು ಮದುವೆ ಮಾಡಬೇಡ್ರಿ, ನನ್ನ ಸಂಸಾರನ ಹಾಳು ಮಾಡಬೇಡ್ರಿ. ಈ ಮನೆ ಕೆಲಸದಾಗೆ ಹಂಗೆ ಇರ್ತೀನಿ, ನೀವು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ. ನನ್ನ ಗಂಡನ ಜೊತೆ ಚೆನ್ನಾಗಿರೋ ಬಿಡಿಯತ್ತೆ. ನೋಡು, ನನಗಿಷ್ಟ ಬಂದಿದ್ದ ಸೊಸೆನ ನನ್ನ ಮನೆ ಸೊಸೆ ಆಗ್ಬೇಕು. ನಿನ್ನಂತ ತಿರ್ಬೋಕ್ಕೆಲ್ಲ 3 ಬಿಟ್ಟವಳು ಊರಿಗೆ ದೊಡ್ಡವಳು ಅನ್ನೋರಂಗೆ ಮಾತಾಡ್ತೇನು? ಹಾಂ, ನೋಡು, ನಿನಗಷ್ಟು ಸ್ವಾಭಿಮಾನ ಅನ್ನೋದಿದ್ರೆ ನಾಯಿ ಹಂಗೆ ನನ್ನ ಮನ್ಯಾಗ ಎಷ್ಟು ತಿಸ್ಕೊಂಡಿಲ್ಲ ಅಷ್ಟಕ್ಕದ್ದು ಕೆಲಸ ಮಾಡಿ ಇಲ್ಲಿಂದ ತೊಲಗ್ತಾ ಇರ್ಬೇಕು. ಅದು ಬಿಟ್ಟು ಇಲ್ಲಿ ನನ್ನ ಮುಂದೆ ಡ್ರಾಮಾಗಳೆಲ್ಲ ಮಾಡೋಕೆ ಹೋಗಬೇಡ. ತಲೆ ಕೆಟ್ಟ ನಾನು ಏನು ಮಾಡೋಕ್ಕೂ ರೆಡಿ ಅದನ್ನು ಗೊತ್ತೈತಿಲ್ಲ. ನಿಮ್ಮಪ್ಪ ಅಮ್ಮ ನನ್ನ ಕೈ ವಶ ಅದಾರಂತೇಳಿ ನನಗೇನಾದರೂ ಮಾಡಿ, ಆದರೆ ನಮ್ಮಪ್ಪ ಅಮ್ಮಗೆ ಏನು ಮಾಡಬೇಡಿ. ನಿಮ್ಮ ಕಾಲು ಮುಗಿತೀನಿ. ನೋಡೋಣ, ಅದನ್ನು ಮುಂದೆ ಯೋಚನೆ ಮಾಡ್ತೇನೆ. ಈಗ ಹೋಗಿ ಮದುವೆ ತಯಾರಿ ಎಲ್ಲ ಮಾಡ್ಕೊ ಹೋಗು. ಸರಿ ಅತ್ತೆ ಅಮ್ಮ. ಸರಿ ಅಮ್ಮವ್ರಿ. ಇನ್ನೊಂದು ಸಾರಿ ಅತ್ತೆ ಅನ್ನೋದು ನಿನ್ನ ಬಾಯಾಗ ಏನಾದರೂ ಬಂದ್ರೆ ಅವನ ನೆಲಗಿನ ಕತ್ತರಿಸಿ ಹಾಕಿ ಬಿಡ್ತಾನೆ. ಅತ್ತೆ ಅಂತ ಕರಿಬೇಕಾಗಿರೋದು ಖುಷಿ ಒಬ್ಳ. ನಿನಗೆ ಯಾವಳಿ ಅತ್ತೆ? ಮೂಳ, ಇನ್ನೊಂದು ಸರಿ ನಾನು ಏನಾದರೂ ಅತ್ತೆ ಗಿತ್ತಿ ಅಂತ ಕರೆದ್ರೆ ನಿನಗೊಂದು ಗತಿ ಕಾಣಿಸ್ಬಿಡ್ತಾನೆ, ನೆನಪಿಟ್ಕೋ. ತಪ್ಪಾಯ್ತು ಅಮ್ಮವ್ರೆ, ತಪ್ಪಾಯ್ತು. ಇನ್ನು ಮುಂದೆ ನಾನು ಯಾವತ್ತು ನೀವನ್ನ ಹಂಗೆ ಕರೆಯಲ್ಲ, ಅಮ್ಮವ್ರೆ ಅಂತ ಕರಿತೀನಿ. ನನ್ನ ಮದುವೆಗೆಲ್ಲ ತಯಾರಿ ಮಾಡ್ತೀನಿ. ನೀವೇ ಮದುವೆ ಮಾಡಿ, ಆದ್ರೆ ನಮ್ಮಪ್ಪ ಅಮ್ಮಂಗೇನು ಮಾಡಬೇಡಿ ಅಮ್ಮವ್ರೆ. ನಮ್ಮಪ್ಪ ಅಮ್ಮಂಗೇನು ಮಾಡಬೇಡಿ ಪ್ಲೀಸ್. ಹಾಂ, ಮಾಡಂಗಿಲ್ಲ. ಮೊದಲು ಮದುವೆ ಆಗಲಿ, ನೀನು ಇಲ್ಲಿಂದ ತೊಲಗು. ನಿನ್ನ ಮುಖ ನೋಡಿದ್ರೆ ನನಗೆ ಮೈಯೆಲ್ಲ ಉರಿತತಿ. ಇವಾಗಲೇ ಹೋಗ್ತೇನೆ ಅಮ್ಮವ್ರೆ, ಇವಾಗಲೇ ಹೋಗ್ತೀನಿ. ಮೊದಲು ಇಲ್ಲಿಂದ ತೊಲಗಿ ಹೋಗಿ ಎಲ್ಲ ತಯಾರಿ ಮಾಡ. ನನ್ನ ಮುಂದೆ ನೀನು ಜಾಸ್ತಿ ಹೊತ್ತು ಕುಂದ್ರಕ್ಕೆ ಹೋಗಬೇಡ. ಪದೇ ನನ್ನ ಕಡೆಯಿಂದ ಹೇಳಿಸ್ಕೊಂಡು ಸಾಯ್ಬೇಡ. ಹೋಗಿಲ್ಲಿಂದ. ಅಮ್ಮ, ಯಾಕೆ ಅತ್ತೆ ನನ್ನ ಹಿಂಗೆ ಮಾಡ್ತಾರೆ? ನನ್ನ ಕಂಡ್ರೆ ಯಾಕೆ ಹಿಂಗೆ ಮಾಡ್ತಾರೆ? ನಾನಂದರೆ ಇವ್ರಿಗೆ ಇಷ್ಟ ಆಗಬೇಕಲ್ಲ, ನಾನು ಹಂಗೆ ಮಾಡಬೇಕು. ಏನು ಮಾಡಲಿ? ಏನು ಮಾಡಿದ್ರೆ ಇವ್ರಿಗೆ ನಾನು ಇಷ್ಟ ಆಗ್ತಾನೋ? ಯಾಕೆ ನನ್ನ ಕಂಡ್ರೆ ಹಿಂಗೆ ಆಡ್ತಾರೆ ಇವರು?